ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರದ ಡೈಲಿ ಲಾಗ್. ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿಲ್ಲ. ಈಗ ತಿಂಡಿ ಎಲ್ಲ ಮುಗಿಸಿ ನಾವು ತಿಂದು ನಮ್ಮ ಮನೆಯವರು ಕೆಲಸಕ್ಕೆ ಹೋಗಾಯಿತು. ಈಗ ಪಾತ್ರೆ ಬೆಳಗಬೇಕು. ಡೈಲಿ ಕೆಲಸ ಮಾಡೋದ್ರಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ನೋಡಿ ಸಪೋರ್ಟ್ ಮಾಡಿ. ಹೀಗೇನೆ ಬನ್ನಿ ಕೆಲಸ ಶುರು ಮಾಡಿ. ನೋಡಿ ಎಷ್ಟೊಂದು ಪಾತ್ರೆ ಇದೆ. ಎಷ್ಟೊಂದು ಪಾತ್ರೆ ಎಲ್ಲ ಬೆಳಗ್ಗೆ ನಾನು ಮಕ್ಕಳನ್ನ ನೋಡಿಕೊಂಡು ದಿನ ಕೆಲಸ ಮಾಡೋದೇ ಆಗೋಗೈತೆ. ಯಾಕಾದರೂ ಬೇಕಪ್ಪ ಅನಿಸ್ಬಿಟ್ಟಿದೆ ಕೆಲಸ ಮಾಡೋದು. ಪಾತ್ರೆ ತಿಕ್ಕು, ಕಸ ಗುಡಿಸು, ಮನೆ ಒರೆಸಿ, ಬರೀ ಇದೆ ಕೆಲಸ. ಏನು ನೋಡೋಕ್ಕಾಗಲ್ಲ, ಮಾಡಲೇಬೇಕು ಡೈಲಿ. ಆದರೂ ಏನೇ ಹೇಳಿ ಮನೆ ಕೆಲಸ ಮಾಡೋದ್ರಲ್ಲಿ, ಮನೆನ ಗುಡಿಸಿ ಗುಂಡಾಂತರ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ. ಮನೆ ಕೆಲಸ ಎಲ್ಲ ಮುಗಿಸಿ ಮನೆಯೆಲ್ಲ ನೋಡಿದ್ರೇ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಮಾತಾಡ್ಕೊಂಡು ಪಾತ್ರೆ ತೊಳಿತಾ ಇದ್ದೆ. ಪಾತ್ರೆ ಅಂತೂ ತುಂಬಾ ಇತ್ತು. ನೈಟು ಊಟ ಮಾಡಿದ್ದು, ಬೆಳಗ್ಗೆ ತಿಂಡಿ ಮಾಡಾದ್ಮೇಲೆ ಎಲ್ಲ ಒಟ್ಟಿಗೆ ಪಾತ್ರೆ ತೊಳೆಯೋದು. ಯಾಕಂದರೆ ಮಕ್ಕಳಿರೋದ್ರಿಂದ ನೈಟು ತೊಳೆಯೋಕ್ಕಾಗಲ್ಲ. ಆಮೇಲೆ ಬೇಗ ಎದ್ದೇಳೋದಕ್ಕೂ ಆಗಲ್ಲ. ಎಲ್ಲ ತಿಂಡಿ ಮಾಡಿ ಅವ್ರಿಗೆ, ನಮ್ಮ ಮನೆಯವ್ರಿಗೆ 8:30 ಅಷ್ಟೆಲ್ಲ ತಿಂಡಿ ರೆಡಿಯಾಗಿರಬೇಕು ಕೆಲ್ಸಕ್ಕೆ ಹೋಗೋದಕ್ಕೆ. ಹಾಗಾಗಿ ಪಾತ್ರೆ ತೊಳೆಯೋಕ್ಕೂ ಮುಂಚೆ ನಾನು ಹೇಳೋದೇ 7 ಗಂಟೆ ಆಗಿರುತ್ತೆ. ಎದ್ದು ಕಾಫಿ ಮಾಡಿ ನನ್ನ ಮಕ್ಳಿಗೆ ಹಾಲು ಕೊಟ್ಟು ನಾನು ಕಾಫಿ ಕುಡಿದು ಆಮೇಲೆ ತಿಂಡಿಗೆ ರೆಡಿ ಮಾಡ್ಕೊಂಡು ತಿಂಡಿ ಮಾಡಿ ಎಲ್ಲ ಮಾಡಿ ಅವ್ರಿಗೆ ತಿಂಡಿ ಹಾಕ್ಕೊಟ್ಟು ಅವರು ತಿನ್ಕೊಂಡು ಕೆಲಸಕ್ಕೆ ಹೋಗೋ ಅಷ್ಟರಲ್ಲಿ ಮಾಮೂಲಿ 9:30 ಅಷ್ಟಾಗುತ್ತೆ. ಹಂಗಾಗಿ ಅವರೆಲ್ಲ ಹೋದ್ಮೇಲೆ ನಾವು ತಿಂಡಿ ತಿಂದು ನನ್ನ ಮಕ್ಳಿಗೂ ತಿನ್ನಿಸಿ ಆಮೇಲೆ ಲಾಸ್ಟಲ್ಲಿ ಪಾತ್ರೆ ತೊಳಿಯೋಕ್ಕೆ ಹಿಡ್ಕೊತೀನಿ. ಪಾತ್ರೆ ತೊಳೆಯೋದ್ರು ಮಾತ್ರ ಇವೊಂದೊಂದು ಕಾಟ. ನನ್ನ ಎತ್ತಿ ಮೇಲೆ ನಿಲ್ಸು ಅಲ್ಲಿ ನಿಂತ್ಕೊಂಡು ಇಡೀ ಊರನ್ನೇ ನೋಡೋ ಥರ ನೋಡ್ತಾನೆ. ನಾನು ಏನು ಕೆಲಸ ಮಾಡ್ಬೇಕಾದ್ರು ಇವನ್ನ ಇಲ್ಲಿ ನಿಲ್ಸ್ಕೊಂಡು ಕೆಲಸ ಮಾಡಬೇಕು. ಅಡುಗೆ ಮಾಡ್ಬೇಕಾದ್ರೂ ಅಷ್ಟೆ. ಏನು ಮಾಡೋಕ್ಕೈತೆ ನೋಡಿ, ನಾನು ವಿಡಿಯೋ ಮಾಡ್ತಿದ್ರೆ ಇವ್ನು ನನ್ನೇ ನೋಡ್ತಾನೆ. ಹೆಂಗಿದ್ದೋಳು ಹಿಂಗಾಗುತ್ತೆ. ಚಿಂಟ ಹಾಯ್ ಮಾಡು ಅಲ್ಲಿ. ಹಾಯ್. ಪಪ್ಪಿ ಕೊಟ್ಬಿಡು. ಮುಂದೆ ಬಾ. ಪಪ್ಪಿ ಕೊಡು ಅಲ್ಲಿ ಪಪ್ಪಿ ಕೊಡು. ಹಾಯ್. ಎಲ್ಲ ಬಿದ್ದಿದ್ರೆ ಅಲ್ಲಿ ನೋಡ್ಕೊಬಿಡು. ನನ್ನ ಮಗನೂ ನನ್ನ ಜೊತೆಗೆ ಪಾತ್ರೆ ತೊಳೆಯೋಕೆ ನಿಂತಿದ್ದ. ಅವನು ಸ್ವಲ್ಪ ಮೇಲೆ ಕೂರಿಸ್ಕೊಂಡು ಏನೇ ಕೆಲಸ ಆಗಲಿ, ಅಡುಗೆ ಆಗಲಿ, ಪಾತ್ರೆ ತೊಳಿಲಿ, ಇಲ್ಲಿ ಏನೇ ಮಾಡಲಿ ಅಡುಗೆ ಮನೆಯಲ್ಲಿ ಅವನ್ನ ಅಲ್ಲಿ ಕಿಟಕಿ ಹತ್ರ ಕೂರಿಸ್ಬಿಟ್ಟು ನಾನು ಮುಂದಿನ ಕೆಲಸ ಮಾಡ್ಕೋಬೇಕು. ಪಾತ್ರೆ ತೊಳಿಬೇಕಾದ್ರೂ ಎತ್ಕೊ ಅಂದ್ಕೊಂಡು ಬಂದ. ಅದಕ್ಕೆ ಎತ್ತಿ ಅಲ್ಲಿ ಕೂರಿಸಿ ನಾನು ಪಾತ್ರೆ ತೊಳಿತಾ ಇದ್ದೀನಿ. ಅವನಲ್ಲ ಆಯಿ ಬಾಯಿ ಮಾಡ್ಕೊಂಡು ನನ್ನ ಫೋನ್ ಇಟ್ಟರೆ ಸಾಕು, ಆಯಿ ಬಾಯಿ ಮಾಡ್ಕೊಂಡು ಕೂತಿರ್ತಾನೆ. ಇಲ್ಲಾಂತಂದರೆ ಅಲ್ಲಿ ಮನಿ ಪ್ಲ್ಯಾಂಟು ಒಂದು ಗ್ಲಾಸ್ಗೆ ನೀರು ಹಾಕ್ಬಿಟ್ಟು ಅಲ್ಲಿ ಇಟ್ಟಿದ್ದೀನಿ. ಅದನ್ನು ನೀರು ಚೆಲ್ಲೋದು, ಗಿಡ ಎತ್ತೋದು, ಆ ಥರ ಕಿತಾಪತಿ ಮಾಡ್ತಾ ಇರ್ತಾನೆ. ಅವನ ಕೈ ಅಂತೂ ಒಂದು ಗಳಿಗೂ ಸುಮ್ಮನಿರಲ್ಲ. ಒಟ್ಟಿನಲ್ಲಿ ಇನ್ನೇನಾದ್ರು ಬೆಂಟ್ಬೇಕಾದ್ರೆ ಒಟ್ಟಿನಲ್ಲಿ ಆ ಥರ ಮಾಡ್ತಾ ಇರ್ತಾನೆ. ನಾನು ಪಾತ್ರೆ ಎಲ್ಲ ತೊಳೆದಾಯಿತು. ಸಿಂಕೆಲ್ಲ ಕ್ಲೀನ್ ಮಾಡ್ಕೊಂಡು ಅಲ್ಲಿ ನನ್ನ ಮಗನ ಪಾತ್ರೆ ಎಲ್ಲ ಜೋಡ್ಸೋಕ್ಕೆ ಎಲ್ಲನೂ ಅವನೇ ಎತ್ಕೊಡ್ಬೇಕು. ನಾನು ಪಾತ್ರೆ ತೊಳೆದಾಗಲಿಲ್ಲ, ನಾನೇ ತೊಗೊಳಕ್ಕಾಗ್ದು. ನಾನೇನಾದ್ರು ತೊಗೋತು ಅಂದರೆ ಬಿಡ್ತೇನೆ ಬಾಯ. ಅದಕ್ಕೆ ನೀನೇ ತೊಗೊಳಪ್ಪ ಅಂತಂದ್ಬಿಟ್ಟು ಅವನೇ ತೆಗ್ದು ಕೊಡ್ತಾಯಿದ್ದು. ನಾನು ಜೋಡಿಸ್ತಾ ಇದ್ದೆ ಎಲ್ಲನೂ. ನೋಡಿ, ಅವನು ಪಾತ್ರೆ ಎಲ್ಲ ತೊಗೊಟ್ಟು ನೀರೆಲ್ಲ ಚೆಲ್ಕೊಂಡು ಆಟಾಡ್ತಿದ್ದಾನೆ. ಇನ್ನು ಲಾಸ್ಟಲ್ಲಿ ಒಂದು ಕುಕ್ಕರ್ ಹಾಗೇ ಇತ್ತು, ಅದನ್ನು ತೊಳೆದೇ ಇರಲಿಲ್ಲ. ಅದನ್ನು ತೊಳಿತಾ ಇದ್ದೆ. ಅವನು ನನಗೆ ಹೆಲ್ಪ್ ಮಾಡಿಕೊಂಡು ಅವನ ಪಾಡ್ಗೆ ಅವನು ಆಟಾಡಿಕೊಂಡು ಆಟಾಡ್ತಾ ಇದ್ದ ಅಲ್ಲೇ. ಇನ್ನು ನಂದು ಪಾತ್ರೆ ಎಲ್ಲ ಕುಕ್ಕರೆಲ್ಲ ತೊಳೆದಾಯಿತು. ಎಲ್ಲ ಜೋಡಿಸಿ ಈಗ ಸ್ವಲ್ಪ ಎಲ್ಲ ಸೀಟಿ ಮೇಲೆ ಕೂತ್ಕೊ ಅಂದರೆ ಕೂತ್ಕೋತಾನೆ. ಹಾಯ್ ಮಾಡ್ತೀನಿ. ನೋಡಿ, ಮನೆಯೆಲ್ಲ ಎಷ್ಟು ಮಟ್ಟಿಗೆ ಹರಗಿದ್ದಾರೆ. ಅವ್ರ ಆಟ ಸಾಮಾನುಗಳಿವು. ನಾನು ಅಲ್ಲಿ ಅಡುಗೆ ಮಾಡೋಕ್ಕೆ ಸಾಲಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬೇರೆ ಅಡುಗೆ ಮಾಡೋದು ಇವರು. ಹೇಳ್ಬೇಕು ನೋಡಿ ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ಮನೇನ. ಚಿಂಟು ಅಲ್ಲಿ
ನಾನು ದಿನ ಇವ್ರು ಹೊರ್ಗಿರೋದನ್ನ ಕ್ಲೀನ್ ಮಾಡೋದೇ ನನ್ನ ಕೆಲಸ ಆಗ್ಬಿಟ್ಟೈತೆ. ಬೇರೆ ಕೆಲಸ ಮಾಡೋದಲ್ಲ, ಇದೇ ನನಗೆ ದೊಡ್ಡ ಕೆಲಸ ಬೆಳಗ್ಗಿನ ಸಂಜೆವರೆಗೂ. ನಮ್ಮನೆ ಡೂಮ್ ಟಿ ವಿ ಇದೆ ಅಂತ ಯಾರೂ ತಪ್ಪು ತಿಳ್ಕೊಬೇಡಿ, ಯಾರೂ ತಪ್ಪಾಗಿ ಇದು ಮಾಡಬೇಡಿ. ಮಕ್ಕಳು ಚಿಕ್ಕವು ಅಂತ ಅಂದ್ಬಿಟ್ಟು ನಾವು ದೊಡ್ಡ ಟಿ ವಿ ಎಲ್ಲ ತೊಗೊಳಕ್ಕೆ ಹೋಗಿಲ್ಲ, ಡೂಮ್ ಟಿ ವಿನೇ ಇಟ್ಕೊಂಡಿದ್ದೀವಿ. ಮುಂದೆ ನೋಡೋಣ, ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ದೇವರು ಕಂಡುಬಿಟ್ರೆ ಅದು ಆಗುತ್ತೆ. ತಲೆಗೆ ನೆನ್ನೆ ತಲೆಗೆ ಸ್ನಾನ ಮಾಡಿದ್ದು, ಹಾಗಾಗಿ ಎಣ್ಣೆನೇ ಹಾಕಿರಲಿಲ್ಲ. ಇನ್ನು ನಾಳೆ ಶುಕ್ರವಾರ, ನಾಳೆ ಸ್ನಾನ ಮಾಡಬೇಕಲ್ಲ ಅಂತಂದ್ಬಿಟ್ಟು ನನ್ನ ಮಗಳಿಗೆ ನನಗೆ ನಮ್ಮ ಚಿಂಟುಗೆಲ್ಲ ಎಣ್ಣೆ ಹಾಕ್ತಾಯಿದ್ದೆ. ಕೈ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ತುಂಬ ಹೀಟಾಗ್ಬಿಟ್ಟಿತ್ತು. ಅದಕ್ಕೆ ಮಕ್ಳಿಗೂ ಕೈ ಎಣ್ಣೆ ಹಾಕಿ ನಾನು ಹಾಕ್ಕೊಂಡೆ. ಇನ್ನು ನಮ್ಮ ಚಿಂಟುನ ಕರೆದೆ, ಅವನಿಗೂ ಒಂದು ಜುಟ್ಟು ಹಾಕ್ತೀವಿ. ನೆತ್ಬೈ ಮುಚ್ಚಿರಲಿಲ್ಲ ಅವನಿಗೂ, ಅಲ್ಲಿಗೆ ಕೈ ಎಣ್ಣೆ ಹಾಕಿ ಅವ್ನ ಹೇರ್ ಸ್ಟೈಲಿಶಾಗಿ ಮಾಡ್ತಾಯಿದ್ದೆ ನಾನೇ. ಅವನು ಅದಕ್ಕೆ ನಗಾಡ್ಕೊ ಕೂತಿದ್ದ, ವೀಡಿಯೋ ಮಾಡ್ತಾಯಿರೋದು ನೋಡ್ಬಿಟ್ಟು. ನೋಡಿ ಹೇಗೆ ಕಾಣಿಸ್ತಿದ್ದೇನೆ, ಒಂದು ಕರ್ಲಿ ಹೇರು, ಅವರಪ್ಪನ ಥರನೇ ಒಂಥರ ಕ್ಯೂಟಾಗಿ ಕಾಣಿಸ್ತಾನೆ. ಒಂದು ಜುಟ್ಟು ಹಾಕಿದ್ರೆ ಅವನು ಒಂದು ಸಲ ಮುಡಿ ಕೊಟ್ಟಿದ್ದೋ, ಆದರೂ ಇನ್ನೊಂದು ಮುಡಿ ಕೊಡಬೇಕು. ಅದಕ್ಕೋಸ್ಕರ ಬಿಟ್ಟಿದ್ದೀವಿ. ಇನ್ನು ನಾನು ಕೈ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕುತ್ತಾ ಇದ್ದೆ. ನಾಳೆ ಸ್ನಾನ ಮಾಡಬೇಕು. ಇನ್ನು ಬೆಳಗ್ಗೆ ಎಣ್ಣೆ ಹಾಕಿ ಸಂಜೆ ತಲೆ ಬಚ್ತೀನಿ. ಯಾಕಂದರೆ ಎಣ್ಣೆ ಹಾಕಿದ ತಕ್ಷಣ ತಲೆ ಬಚ್ಬಿಟ್ರೆ ಉದುರೋದು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಬೆಳಗ್ಗೆ ಎಣ್ಣೆ ಹಾಕಿ ಸಂಜೆ ತಲೆ ಬಚ್ತೀನಿ. ನನಗೆ ಆದರೂ ಅಷ್ಟೇ, ನನ್ನ ಮಗಳಿಗಾದರೂ ಅಷ್ಟೇ. ಅವಳಿಗೂ ಈಗ ಕೂದಲು ಕಟ್ ಮಾಡ್ಸೋಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ನನಗೆ ಉದ್ದ ಕೂದಲು ಅಂದರೆ ಇಷ್ಟ. ಅದಕ್ಕೆ ಅವಳಿಗೂ ಒಂದು ಸಲ ಮುಡಿ ಕೊಟ್ಟಿದ್ದಷ್ಟೇ, ಹಂಗೆ ಬಿಟ್ಟಿದ್ದೀನಿ. ಇನ್ನು ಎಣ್ಣೆ ಹಾಕಿದ್ದೆಲ್ಲ ಆಯಿತು, ಕೊಬ್ಬರಿ ಎಣ್ಣೆ ಎಲ್ಲನೂ. ಇನ್ನು ಬಟ್ಟೆ ಎಲ್ಲ ತುಂಬ ಇತ್ತು. ನೆನ್ನೆ ಒಗ್ದಾಕಿದ್ದೆಲ್ಲ ಮಡಚೇ ಇರಲಿಲ್ಲ. ನೆನ್ನೆ ಸಂಜೆನೇ ಎತ್ಕೊಂಬಂದೆ, ಆದರೆ ಸ್ವಲ್ಪ ಒಣಗಿರಲಿಲ್ಲ. ಅದನ್ನು ಈಗ ಬೆಳಗ್ಗೆ ಎದ್ದು ಒಣಗಾಕಿ ಈಗ ಎಲ್ಲ ಮಡಗ್ತಾಯಿದ್ದೆ. ಇನ್ನು ಮಕ್ಕಳಿಬ್ಬರು ಮಲ್ಕೊಂಡಿದ್ರು. ನೋಡಿ ಯಾವ ಶೇಪಲ್ಲಿ ಮಲಗಿದ್ದಾರೆ ಇಬ್ಬರೂ. ಒಂದು ಕಡೆ ಮಲ್ಕೊಳ್ರು ಅಂತ ಅಂದರೆ ಅವಳು ಒಂದು ಕಡೆ, ಇವನು ಒಂದು ಕಡೆ. ಇವನಂತೂ ಅವಳ ಹತ್ರಕ್ಕೆ ಹೋಗಲ್ಲ. ಹಾಸಿಗೆ ತುಂಬ ಉಳ್ಳಾಡ್ಕೊಂಡು ಕೊನೆಗೆ ಲಾಸ್ಟಲ್ಲಿ ಬಂದು ಬೆಡ್ಶೀಟ್ ಮೇಲೆ ಮಲಗಿರ್ತಾನೆ, ಮೆತ್ತಗಾಗುತ್ತೆ ಅಂತ ಅಂದ್ಬಿಟ್ಟು. ಅವರಿಬ್ಬರು ಮಲ್ಕೊಳ್ಳಿ, ಅವ್ರಿಗೆ ಬೆಡ್ಶೀಟ್ ಹೊಸ್ಬಿಟ್ಟು ನಾನು ಇನ್ನು ಸೀರೆಗಳೆಲ್ಲ ಮಡಗಿರಲಿಲ್ಲ. ಅದಕ್ಕೆ ಎಲ್ಲನೂ ನೀಟಾಗಿ ಜೋಡಿಸ್ತಾ ಇದ್ದೆ. ಇನ್ನು ವರ್ಕ್ ಇರೋ ಸೀರೆಗಳು ಹಾಗೆ ಮಡಗಿದ್ರೆ ವರ್ಕೆಲ್ಲ ಹೊಟ್ಟೋಗುತ್ತೆ ಅಂತ ಅಂದ್ಬಿಟ್ಟು 2 ಸೀರೆಗಳನ್ನು ಹಾಗೆ ಮಡಗಿದೆ. ಇನ್ನೆರಡು ಬಾಕಿ ದೊಡ್ಡ ಸೀರೆಗಳು ಹ್ಯಾಂಗರ್ಗೆ ಹಾಕಿದ್ದೆ. ಅದಕ್ಕೆ ಇನ್ನು ನೆಕ್ಸ್ಟ್ ಹ್ಯಾಂಗರ್ ಇಲ್ಲ ಅಂತ ಅಂದ್ಬಿಟ್ಟು 2 ಬಾರ್ಡ್ರ್ ಸೀರೆನೇ ಬೇರೆದಕ್ಕೆ ಹಾಕ್ಬಿಟ್ಟು ಇವೆರಡು ಸೀರೆನೇ ಹ್ಯಾಂಗರ್ಗೆ ಹಾಕಿ ನೇತಾಕ್ತಾಯಿದ್ದೆ. ಅಲ್ಲಿ ತುಂಬ ವರ್ಕ್ ಇರೋವಂಥ ಸೀರೆಗಳನ್ನ ಈ ಮಾಮೂಲಿ ಆಗಾಗೆ ಇಟ್ಟರೆ ವರ್ಕೆಲ್ಲ ಅಲ್ಲಲ್ಲೇ ಬಿದ್ದೋಗೋದು, ಇಲ್ಲ ಕಿತ್ತೋಗೋದು, ಆ ಥರ ಎಲ್ಲ ಆಗುತ್ತೆ. ಆಮೇಲೆ ಉಡೋದಕ್ಕೂ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ಮಡಗ್ತಿದ್ದೆ ಹ್ಯಾಂಗರ್ಗೆ ಹಾಕಿ. ಇವತ್ತಿಗಿನ್ನ ಲಾಗ್ ಮುಗೀತು. ಇನ್ನು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.